ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಬಹಳ ಒಂದು ಸದ್ದನ್ನು ಮಾಡ್ತಿರುವಂತಹ ಅದರಲ್ಲೂ ಕೂಡ ವಿಶೇಷವಾಗಿ ತುಳುವ ನಾಡಿನ ಆಚರಣೆಯ ಬಗ್ಗೆ, ದೈವ ದೇವರುಗಳ ಬಗ್ಗೆ ವಿಶೇಷ ಹಿನ್ನೆಲೆಯನ್ನು ಪಡೆದಂತಹ, ಕುಟುಂಬದ ದೈವವಾಗಿ ಬಂದಂತಹ ಪಂಜುರ್ಲಿಯ ವಿಶೇಷ ಕಥೆಯನ್ನು ಹೊಂದಿರುವಂತಹ, ಅದರ ಕಾರಣಿಕತೆಯನ್ನು ತಿಳಿಯಪಡಿಸುವಂತಹ ಕಾಂತಾರ ಏನು ಚಲನಚಿತ್ರ ಇದೆ, ಬಹಳಷ್ಟು ಎಲ್ಲೆಡೆಗಳಲ್ಲೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ವಿವಿಧ ಭಾಷೆಗಳಲ್ಲೂ ಕೂಡ ಇದೀಗ ಅದು ಬಿಡುಗಡೆಗೊಂಡು ಎಲ್ಲರ ಜನಮನ್ನಣೆಯನ್ನು ಪಡಿತಾ ಇದೆ. ಇದೊಂದು ಹೆಮ್ಮೆಯ ವಿಚಾರ ಅಂದರೂ ಕೂಡ ತಪ್ಪಾಗಲಾರದು. ಕರಾವಳಿ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವತಾ ಆರಾಧನೆಯ ಜೊತೆಗೆ ದೈವಾರಾಧನೆಗೆ ಬಹಳವಾದಂತಹ ಮಹತ್ವವನ್ನು ನೀಡ್ತಾರೆ. ಹಿರಿಯರಾದಿಯಾಗಿ ಬಹಳ ಕಟ್ಟುಕಟ್ಟಳೆಗಳನ್ನು ಇಲ್ಲಿ ಆಚರಿಸುತ್ತಾ ನಮ್ಮ ದೈವಗಳನ್ನು, ದೇವರಿಗಿಂತ ಮುಂಚಿತವಾಗಿ ದೈವಗಳಿಗೂ ಕೂಡ ವಿಶೇಷ ಕೋಲ ಸೇವೆಗಳನ್ನು ಇಲ್ಲಿ ನೀಡ್ತಾ ಬರ್ತಿದ್ದಾರೆ. ಜಾತ್ರಾ ಮಹೋತ್ಸವ ಸಂದರ್ಭಗಳಲ್ಲೂ ಕೂಡ ದೈವಗಳನ್ನು ನೆನೆಸಿಕೊಂಡು ಹರಕೆಗಳನ್ನು ಸಲ್ಲಿಸುತ್ತಾ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಂತಹ ಕರಾವಳಿ ಜನರು ಕೂಡ ಇಂದಿಗೂ ಕೂಡ ಅವರ ಅಭಯದಿಂದ ಈ ಒಂದು ತುಳುವ ನಾಡಿನಲ್ಲಿ ಬದುಕ್ತಾ ಇದ್ದಾರೆ ಎಂದರೆ ತಪ್ಪಾಗಲಾರದು. ಅಂತಹ ದೈವದ ವಿಶೇಷತೆಯುಳ್ಳಂತಹ, ಅದು ಕೂಡ ಪಂಜುರ್ಲಿಯ ಮಾವನ ಸ್ಥಾನದಲ್ಲಿ, ಕುಟುಂಬದಲ್ಲಿ ಮಾವನ ಸ್ಥಾನದಲ್ಲಿರುವಂತಹ ಪಂಜುರ್ಲಿಯ ವಿಶೇಷತೆಯ ಹಿನ್ನೆಲೆ ಹಾಗೂ ಅದರ ಅಭಯವನ್ನು ಒಳಗೊಂಡಂತಹ ಕಥೆಯನ್ನು ಆಧರಿಸಿಕೊಂಡು ಎಲ್ಲೆಡೆ ತನ್ನದಾದಂತಹ ಒಂದು ಹೊಸ ಛಾಪನ್ನು ಮೂಡಿಸುತ್ತಿರುವಂತಹ ಕಾಂತಾರ ಮೂವಿಯ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಸೂಚಿಸುತ್ತಿದ್ದಾರೆ. ಆದರೆ ವಿಶೇಷವಾಗಿ ಈ ಮೂವಿಯಲ್ಲಿ ಬರುವಂತಹ, ಚಿತ್ರದಲ್ಲಿ ಬರುವಂತಹ ಪಂಜುರ್ಲಿಯ ಬಗ್ಗೆ ಕಥೆ ಏನಿದೆ ಹಾಗೂ ಹಿನ್ನೆಲೆ ಏನು, ಇದರ ವಿಚಾರ ನಿಜವಾಗಿಯೂ ಕೂಡ ಏನಿದೆ ಎಂಬುದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸೂಕ್ತ ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಹೊಸ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಲು ಮರೆಯದಿರಿ. ಅದೇ ರೀತಿ ಫೇಸ್ಬುಕ್ ಪೇಜ್ ಇದೆ, ಲೈಕ್ ಮಾಡಿ, ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ಪಂಜುರ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡಿನ ಕೆಲ ಭಾಗಗಳಲ್ಲಿ ಪೂಜಿಸಲ್ಪಡುವ ಹಂದಿಯ ಮುಖದ ಒಂದು ದೈವ. ಮೂಲ ಮೈಸಂದಾಯ ಅಂದರೆ ಮಹಿಷ, ನಂದಿಗೋಣೆ ಅಂದರೆ ಹೋರಿ, ಹಾಯಿಗುಳಿ ಅಂದರೆ ಹಾಯುವ ಗುಳಿ, ಪಿಲ್ಚಂಡಿ ಅಂದರೆ ಹುಲಿ, ಆನೆ, ಕುದುರೆ ಇವೆಲ್ಲವೂ ಒಂದಲ್ಲ ಒಂದು ರೂಪದಲ್ಲಿ ತುಳುನಾಡಿನಲ್ಲಿ ಪೂಜೆಯನ್ನು ಪಡೆಯುತ್ತಿದೆ. ಅದೇ ರೀತಿ ಮೂಲದಲ್ಲಿ ಪಂಜುರ್ಲಿ ಹಂದಿಯ ಮರಿ ಅಂದರೆ ದೈವತ್ವಕ್ಕೆ ಏರಲ್ಪಟ್ಟು ತುಳುನಾಡಿನಾದ್ಯಂತ ಪೂಜೆಯನ್ನು ಪಡೆಯುತ್ತಿದೆ. ತುಳುನಾಡಿನ ಪಕ್ಕದ ಘಟ್ಟದ ರಾಜ್ಯದಲ್ಲಿ 2 ಕಾಡು ಹಂದಿಗಳು ವಾಸಿಸುತ್ತಿದ್ದವು. ಆ ಕಾಡು ಹಂದಿಗಳು ಕಾಡಿನಲ್ಲಿ ಅಣ್ಣ ತಂಗಿಯರಾಗಿ ಬಾಳುತ್ತಿದ್ದವು. ಈ ಹಂದಿಗಳಿಗೆ ಮುಂದೆ ತಾವು ಸತಿಪತಿಗಳಾಗಿ ಸಂತಾನ ವೃದ್ಧಿಸಬೇಕು ಎಂಬಂತಹ ಇಚ್ಛೆ ಮೂಡುತ್ತೆ. ಹಾಗಾಗಿ ಈ 2 ಗಂಡು ಮತ್ತು ಹೆಣ್ಣು ಹಂದಿಗಳು ಏನು ಮಾಡುತ್ತೆ, ತಮ್ಮೊಳಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತೆ. ಅವು ನೇರವಾಗಿ ಕುಕ್ಕೆಯ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಸುಬ್ರಹ್ಮಣ್ಯ ದೇವರನ್ನ, ಅಂದರೆ ಕುಕ್ಕೆಯಲ್ಲಿರುವಂತಹ ಮೂಲವಾದಂತಹ ನಾಗದೇವರನ್ನ ಭೇಟಿಯಾಗುತ್ತೆ. ಸುಬ್ರಹ್ಮಣ್ಯ ದೇವರಲ್ಲಿ ಹೇಳುತ್ತೆ ಏನಂದರೆ, ತಮ್ಮಲ್ಲಿಯ ಸಹೋದರ ಮನೋಭಾವವನ್ನು ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ಕರುಣಿಸಬೇಕು, ಕೃಪೆಯನ್ನು ನೀಡಬೇಕು ಅಂತ ಹೇಳಿ ಭಕ್ತಿಯಿಂದ ಬೇಡಿಕೊಳ್ಳುತ್ತೆ. ಅವುಗಳ ಇಚ್ಛೆಯನ್ನು ಕೇಳಿ ಸುಬ್ರಹ್ಮಣ್ಯ ದೇವರು ಅವರಿಗೆ ಕರುಣೆಯನ್ನು ಉಂಟು ಮಾಡಿ ಅವರಿಗೆ ಅಭಯವನ್ನು ನೀಡ್ತಾರೆ. ಅಂದರೆ ಆ ಹಂದಿಗಳ ಅಣ್ಣ ತಂಗಿಯರ ಭಾವವನ್ನು ಕಡಿದು ಸತಿಪತಿಗಳಾಗುವಂತೆ ವರವನ್ನು ನೀಡ್ತಾರೆ. ಹಂದಿಗಳು ನಂತರ ಖುಷಿಯಿಂದ, ಸಂತಸದಿಂದಲೇ ಕಾಡನ್ನು ಪ್ರವೇಶಿಸುತ್ತೆ. ಅವುಗಳ ಅನ್ಯೋನ್ಯ ಬದುಕಿನ ಸಂಕೇತವಾಗಿ ಆ ಹಂದಿಗಳಿಗೆ 4 ಮರಿಗಳು ಹುಟ್ಟಿಕೊಳ್ಳುತ್ತೆ. ಹಂದಿ ಮರಿಗಳಲ್ಲಿ ಒಂದು ಮರಿಯು ಈಶ್ವರ ದೇವರ ಹೂದೋಟವನ್ನು ಪ್ರವೇಶಿಸಿತ್ತು. ಆ ಹಂದಿ ಮರಿಯ ಅಂದ ಚಂದವನ್ನು ಕಂಡಂತಹ ಈಶ್ವರ ದೇವರ ಮಡದಿ ಅಂದರೆ ಪಾರ್ವತಿ ದೇವಿಯು ಮೋಹಗೊಳ್ತಾಳೆ ಮತ್ತು ಅದನ್ನು ಪ್ರೀತಿಯಿಂದ ಸಲಹಲಿಕ್ಕೆ ಮುಂದಾಗ್ತಾಳೆ. ಆ ಮರಿಯು ಬೆಳೆಯತೊಡಗುತ್ತೆ ಹಾಗೂ ನಂತರ ಏನು ಮಾಡುತ್ತೆ, ಹಂದಿಯ ಒಂದು ಗುಣ ಏನಂದರೆ ಎಲ್ಲೆಂದರಲ್ಲಿ ತಿರುಗಾಡುವಂತಹ ಗುಣ. ಅದೇ ರೀತಿ ಇದು ಕೂಡ ತಿರುಗಾಡುತ್ತೆ. ಕೊನೆಗೆ ತನ್ನ ದಾಡಿಯಿಂದ ಈಶ್ವರ ದೇವರ ಹೂದೋಟವನ್ನೆಲ್ಲ ಹಾಳುಗೆಡವಲು ಪ್ರಾರಂಭ ಮಾಡುತ್ತೆ. ಹಂದಿಯ ಉಪಟಳ ಎಷ್ಟಿತ್ತಂದರೆ ಅದನ್ನು ಸಹಿಸಲಿಕ್ಕೆ ಕೂಡ ಅಸಾಧ್ಯವಾಗಿತ್ತು. ಕೊನೆಗೆ ಪರಮೇಶ್ವರ ಕುಪಿತರಾಗಿ ಅದನ್ನು ಕೊಂದು ಬಿಡ್ತಾರೆ. ಈ ವಿಷಯ ತಿಳಿದಾಗ ಪಾರ್ವತಿ ದೇವಿ ಬಹಳ ದುಃಖಿತರಾಗಿ ತಾನೇ ಪ್ರೀತಿಯಿಂದ ಸಾಕಿ ಸಲಹಿದ ಹಂದಿಮರಿಗೆ ಜೀವದಾನ ಮಾಡುವಂತೆ ಬಹುವಾಗಿ ಪ್ರಾರ್ಥಿಸಿಕೊಳ್ತಾರೆ. ಮಡದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡಿದ್ದಾರೆ. ಆ ಬಳಿಕ ಈಶ್ವರ ದೇವರು ಆ ಹಂದಿಯ ಮರಿಗೆ ದೈವಶಕ್ತಿಯನ್ನ ಕರುಣಿಸ್ತಾರೆ. ನೀನು ವರಹಾರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನ ಪ್ರವೇಶಿಸು, ಅಲ್ಲಿ ಸತ್ಯ, ಧರ್ಮ, ನ್ಯಾಯವನ್ನು ರಕ್ಷಿಸುವ ದೈವವಾಗಿ ಮೆರೆದಾಡಿಕೊಂಡು ಅಂತ ಹೇಳಿ ಅಭಯವನ್ನು ನೀಡ್ತಾರೆ. ನಂತರದ ದಿನಗಳಲ್ಲಿ ಭೂಲೋಕದಲ್ಲಿ ಮಾನವರು ನಿನಗೆ ಅರ್ಪಿಸುವಂಥ ನೈವೇದ್ಯಗಳನ್ನು ಸ್ವೀಕರಿಸು, ಅವರ ಬೆಳೆಯನ್ನು ರಕ್ಷಣೆ ಮಾಡುವ ಕಷ್ಟ ಕಾರ್ಪಣ್ಯಗಳನ್ನು, ರೋಗ ರುಜಿನಗಳನ್ನು ಪರಿಹರಿಸಿ ಕಾಯುವ ರಕ್ಷಣೆಯ ದೈವವಾಗಿ ಕೀರ್ತಿಯನ್ನು ಬೆಳಗಿಕೊಂಡಿರು ಅಂತ ಹೇಳಿ ಆಶೀರ್ವದಿಸ್ತಾರೆ.
ಅದೇ ರೀತಿ ನಿನ್ನನ್ನು ಧಿಕ್ಕರಿಸಿ ಅಹಂಕಾರದಿಂದ ಯಾರು ನಡೀತಾರೆ ನೋಡು, ಅವರನ್ನು ಬಿಡಬೇಡ, ಶಿಕ್ಷಿಸಿ ಅವರನ್ನು ಸರಿಯಾದ ದಾರಿಗೆ ತಿರುಗಿಸಿ ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡು ಎಂದು ವರಪ್ರದಾನವನ್ನು ಮಾಡಿ ಕಳಿಸ್ತಾರೆ. ದೇವರ ಅಪ್ಪಣೆ ಸಿಗುತ್ತೆ. ಆ ಪ್ರಕಾರ ಪಂಜುರ್ಲಿಯು ದೈವ ಶಕ್ತಿಯಾಗಿ ಭೂಲೋಕವನ್ನು ಪ್ರವೇಶಿಸುತ್ತೆ. ಮೂಲ ಪಂಜುರ್ಲಿಯು ಕುಡುಮ ಕ್ಷೇತ್ರ ಅಂದರೆ ಈಗಿನ ಧರ್ಮಸ್ಥಳ ಏನಿದೆ ಅನ್ನಪ್ಪನ ಜೊತೆಯಾಗಿ ನಿಕಟವಾಗಿ ಹೊಂದಿಕೊಂಡಿರುವುದು ತಿಳಿಯುತ್ತೆ. ಹಾಗಾಗಿ ತಾನು ನೆಲೆ ನಿಂತ ಊರಿಗೆ ಅನುಗುಣವಾಗಿ ಪಂಜುರ್ಲಿಯ ಹೆಸರು ಬದಲಾಗುತ್ತಾ ಹೋಗುತ್ತೆ. ಇದೊಂದು ವಿಶೇಷ. ಅನ್ನಪ್ಪ ಪಂಜುರ್ಲಿ ಅಂದರೆ ಅನ್ನಪ್ಪ ಪಂಜುರ್ಲಿ ಎಂದು ಕರೀತಾರೆ. ಅಂಗಣ ಪಂಜುರ್ಲಿ, ವರ್ನಾರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬೈಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಕುಪ್ಪೆಟ್ಟು ಪಂಜುರ್ಲಿ, ಗೋಲಿದಡಿ ಪಂಜುರ್ಲಿ, ಬೊಲ್ಯಾಲ ಪಂಜುರ್ಲಿ, ಮಲಾರ ಪಂಜುರ್ಲಿ, ದೆಂದೂರ ಪಂಜುರ್ಲಿ, ಪಾಣಿ ಪಂಜುರ್ಲಿ, ಬೈಕಾಡ್ದಿ ಪಂಜುರ್ಲಿ, ಬತ್ತಿ ಪಂಜುರ್ಲಿ, ಕಲ್ಯಬೂಡು ಪಂಜುರ್ಲಿ, ಕದ್ರಿ ಪಂಜುರ್ಲಿ, ಕುಕ್ಕೆ ಪಂಜುರ್ಲಿ, ಕಾಂತಾವರ ಪಂಜುರ್ಲಿ, ಅಂಬದಾಡಿ ಪಂಜುರ್ಲಿ, ಹೀಗೆ ಪಂಜುರ್ಲಿ ದೈವದ ಪ್ರಭೇದಗಳ ಪಟ್ಟಿಯೇ ಬೆಳೆಯುತ್ತಾ ಹೋಗುತ್ತೆ. ಭೂಲೋಕವನ್ನು ಪ್ರವೇಶಿಸಿದ ನಂತರ ದೈವಶಕ್ತಿಯಾಗಿ ಬೆಳೆದಂತಹ ಪಂಜುರ್ಲಿ ದೈವವು ಇಂದಿಗೂ ಕೂಡ ತುಳುವನಾಡಿನಲ್ಲಿ ಕುಟುಂಬದ ಸ್ಥಾನವನ್ನು ಪಡೆದುಕೊಂಡು ಅದರಲ್ಲೂ ಕೂಡ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಮಾವನ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತಿಗೂ ಕೂಡ ಅಭಯವನ್ನು ನೀಡ್ತಾ ಬರ್ತಿದ್ದಾರೆ. ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಕಲಹಗಳೇ ಇರಲಿ, ಎಂತಹದೇ ಕಲಹಗಳೇ ಇರಲಿ, ಕೋರ್ಟು ಕಚೇರಿಯಂತ ಹೋದಂತಹ ಕಲಹಗಳೂ ಕೂಡ ಈತನ ಬಳಿಯಲ್ಲಿ ನ್ಯಾಯ ತೀರ್ಮಾನವಾಗಿ ಬಂದಂಥ ರೀತಿ ಬಹಳ ಒಂದು ಅಚ್ಚರಿ ಮೂಡಿಸುವಂಥದ್ದು. ಭಕ್ತರು ಯಾವ ರೀತಿ ಆತನನ್ನು ಶ್ರದ್ಧಾ ಭಕ್ತಿಯಿಂದ ಪೂರ್ವಕವಾಗಿ ಆತನನ್ನು ಆರಾಧಿಸ್ತಾರ, ಅದೇ ರೀತಿ ಆತನು ಒಲಿದುಕೊಂಡು ಕುಟುಂಬವನ್ನು ತದಬಳಿಕ ಆ ಊರನ್ನು ಆ ಗ್ರಾಮವನ್ನು ರಕ್ಷಣೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಪಂಜುರ್ಲಿ ದೈವಕ್ಕೆ ಬಹಳ ಒಂದು ವಿಶೇಷವಾದ ಮಹತ್ವ ಸ್ಥಾನವನ್ನು ಕೊಡ್ತಾರೆ. ಇನ್ನು ವಿಶೇಷವಾಗಿ ಪಂಜುರ್ಲಿ ದೈವವನ್ನು ರಾಜನ್ ದೈವ ಕೂಡ ಹೇಳ್ತಾರೆ. ಅಂದರೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ವಿಶೇಷತೆಯನ್ನು ಕಂಡುಕೊಂಡು ಅದನ್ನು ಸ್ಥಳದಿಂದ ಸ್ಥಳಕ್ಕೆ ಅದು ವಿಶೇಷ ಮಹತ್ವವನ್ನು ಪಡೆದುಕೊಂಡ ನಂತರ ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಪಡೆದುಕೊಳ್ಳುತ್ತೆ ಅನ್ನೋದರ ಬಗ್ಗೆ ಮುಂಚಿತವಾಗಿ ತಿಳಿಸಿದ್ದೆ. ಅದೇ ರೀತಿ ರಾಜನ್ ದೈವವಾಗಿ ಕೂಡ ಪಂಜುರ್ಲಿಯನ್ನು ನಾವು ಪ್ರತಿಯೊಂದು ಕುಟುಂಬ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಅದೇ ಇವೆಲ್ಲವನ್ನು ಕಾಣಸಿಗುವುದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಹೆಚ್ಚು ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಆಯಾಯ ಭಾಗಕ್ಕೆ ತೆರಳಿದಂತೆ ಅಲ್ಲಿಯ ಒಂದು ಆಚಾರ ವಿಚಾರ ಸ್ಥಳದ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಕಟ್ಟುಪಾಡುಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಕೂಡ ನಮ್ಮ ಈ ತುಳುವನಾಡಿನಲ್ಲಿ ಸಾರನ್ ದೈವಲು ಅಂತ ಹೇಳ್ತೇವೆ. ಅಂದರೆ 1000ಕ್ಕಿಂತಲೂ ಹೆಚ್ಚಿನ ದೈವಗಳು ದೇವರ ಗಣಗಳಾಗಿ ಈ ಭೂಲೋಕಕ್ಕೆ ಬಂದು ತುಳುವನಾಡಿನ ಈ ಒಂದು ಪರಶುರಾಮನ ಒಂದು ಸೃಷ್ಟಿಯ ನಾಡನ್ನು ಕಾಪಾಡ್ತಾ ಬರ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಂದರೆ ಈ ತುಳುವನಾಡಿನಲ್ಲಿ ವಿಶೇಷವಾಗಿ ದೇವತಾರಾಧನೆಯ ಜೊತೆಗೆ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕ್ಷೇತ್ರ ಪಾಲಕನಾಗಿ ಗುಳಿಗನಿದ್ದರೆ ಕ್ಷೇತ್ರದ ರಕ್ಷಕರಾಗಿ ಈ ಒಂದು ಪಂಜುರ್ಲಿ ರಾಜನ್ ದೈವಗಳು ಇಂದಿಗೂ ಕೂಡ ಇದೆ. ತಾಯಿಯ ರೂಪದಲ್ಲಿ ಕಲ್ಲುಟ್ಟಿ ಸ್ಥಾನವು ಪಡೆದುಕೊಂಡಿದೆ ಹಾಗೂ ಇನ್ನಿತರ ಹೆಣ್ಣು ದೈವಗಳು ಕೂಡ ಪಡೆದುಕೊಂಡಿದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಈ ದೈವಗಳಿಗೆ ಹರಕೆ ಕೋಲವನ್ನು ಸಮರ್ಪಿಸಿಕೊಂಡು ಅವುಗಳ ಅಭಯದಿಂದ ಸಮೃದ್ಧಿಯನ್ನು ಪಡೆದುಕೊಂಡಂತಹ ಕುಟುಂಬಗಳು ಸಾಕಷ್ಟು ಇವೆ. ತುಳುವ ನಾಡಿನಲ್ಲಿ ತುಳುವ ಪರಂಪರೆಗೆ ಸಂಬಂಧಪಟ್ಟಂತಹ ಆಚಾರ ವಿಚಾರಗಳು ಏನಿದೆ ನೋಡಿ, ಅದು ಹಿಂದಿನ ಹಿರಿಯರ ಕಾಲದಿಂದ ಬಂದಂತಹ ಬಳುವಳಿ ಅಂದರೆ ಹೇಳಿದರೆ ತಪ್ಪಾಗಲಾರದು. ಇಂತಹ ಸೀಮಂತ ಸಂಸ್ಕೃತಿಯನ್ನು ಪಡೆದಂತಹ ನಾವು ತುಳುವರಿಗರು ನಿಜವಾಗಲೂ ಕೂಡ ಹೆಮ್ಮೆ ಪಡುವಂಥವರು ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಅದೇನೇ ಇರಲಿ, ದೈವ ಪರಂಪರೆಯನ್ನು ನಾವು ಬೇರೆಲ್ಲ ರೀತಿಯಲ್ಲಿ ಕೆಲವೊಂದು ತಿಳಿಯದಂತಹ ವಿಚಾರಗಳಲ್ಲಿ ನಾವು ಅದನ್ನು ನಿಂದಿಸುವಂತಹ ಕೆಲಸಗಳನ್ನು ಹಲವು ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಎಲ್ಲ ಚಟುವಟಿಕೆಗಳಿಗೂ ಕೂಡ ಸಡ್ಡು ಹೊಡೆದಂತೆ ಇತ್ತೀಚೆಗೆ ಬರುತ್ತಿರುವಂತಹ ನಮ್ಮ ಹಲವಾರು ಚಲನಚಿತ್ರಗಳಾಗಿರ್ಬೋದು ಅಥವಾ ಇನ್ನಿತರ ಮಾಹಿತಿಗಳಾಗಿರ್ಬೋದು ತುಳುವ ನಾಡಿನ ಕ್ಷೇತ್ರದ ದೈವಗಳ ಮಹಿಮೆಯನ್ನು ಎತ್ತಿ ಹಿಡಿತಾ ಇದೆ. ಇಂತಹ ವಿಚಾರಗಳು ಇನ್ನಷ್ಟು ಬರಬೇಕು. ಹಾಗೂ ಪಂಜುರ್ಲಿಯ ಮಹಿಮಾ ಕ್ಷೇತ್ರ ಏನಿದೆ ನೋಡಿ, ಅದು ಬಹಳಷ್ಟು ಇದೆ. ಅದಕ್ಕೆ ಪೂರಕವಾಗಿ ಮೊದಲ ಪುಣ್ಯದ ಕ್ಷೇತ್ರ ಆಗಿ ಧರ್ಮಸ್ಥಳದ ಅನ್ನಪ್ಪನನ್ನು ನಾವು ನೆನೆಸ್ಕೊಳ್ಬೇಕು. ಅನ್ನಪ್ಪನ ಒಂದು ಅಭಯದಿಂದಲೇ ಪಂಜುರ್ಲಿ ಜೊತೆಯಾಗಿ ಧರ್ಮಸ್ಥಳ ಕ್ಷೇತ್ರದಿಂದ ಅಲ್ಲಿಂದ ಘಟ್ಟದಿಂದ ಇಳಿಯುತ್ತಾ ನಾನಾ ಥರ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ನಾನಾ ವಿಧಗಳಲ್ಲಿ ಇಂದಿಗೂ ಕೂಡ ಭಕ್ತರಿಂದ ಅಭೀಷ್ಟಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ಇಂತಹ ಪಂಜುರ್ಲಿಯು ಸಕಲರಿಗೂ ಒಳ್ಳೆಯದು ಮಾಡಲಿ ಅನ್ನುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕೊನೆಯ ಚುಕ್ಕಿಯನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು.